ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮ ಇನ್ನೇನು ಶುರುವಾಗಲಿದೆ. ಸೆಪ್ಟೆಂಬರ್ 28ರಂದು ಬಿಗ್ ಬಾಸ್ ಕನ್ನಡ 12ರ ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ. ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬಹುದು ಅನ್ನೋ ಕುತೂಹಲ, ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಷನ್ ಹೆಚ್ಚಾಗಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಹಲವು ಸಂಭಾವ್ಯ ಪಟ್ಟಿಗಳು ವೈರಲ್ ಆಗಿವೆ. ಈಗ ಹೊಸ ಸಂಭಾವ್ಯ ಪಟ್ಟಿ ಎಲ್ಲೆಡೆ ಬಿಗ್ ಬಾಸ್ ಹತ್ತಿರ ಆಗ್ತಾ ಇದ್ದಂತೆ ಹರಿದಾಡ್ತಾ ಇದೆ. ಈ ಪಟ್ಟಿಯಲ್ಲಿರುವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗೋದು ಕನ್ಫರ್ಮ್ ಅಂತೆ. ಹಾಗಾದರೆ ಗಾಸಿಪ್ ಪಂಡಿತರ ಪ್ರಕಾರ ಕನ್ಫರ್ಮ್ ಕಂಟೆಸ್ಟೆಂಟ್ಸ್ ಯಾರು ಅಂತ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಕಿರುತೆರೆಯಲ್ಲಿ ಬಹು ಜನಪ್ರಿಯತೆ ಪಡೆದಿರುವ ಹೀರೋ ವಿಜಯ್ ಸೂರ್ಯ. ಅಗ್ನಿಸಾಕ್ಷಿ, ನಮ್ಮಲಚ್ಚಿ, ಜೊತೆ ಜೊತೆಯಲ್ಲಿ ಅಂತಹ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿರುವವರು ವಿಜಯ್ ಸೂರ್ಯ. ಸದ್ಯ ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಹೊರಬಂದಿದ್ದಾರೆ. ಇದಕ್ಕೆ ಕಾರಣ ಬಿಗ್ ಬಾಸ್ ಅನ್ನೋ ಊಹಾಪೋಹ ಕಿರುತೆರೆ ವಲಯದಲ್ಲಿ ಹಬ್ಬಿದೆ. ಬಿಗ್ ಬಾಸ್ ಮನೆಗೆ ಹೋಗುವ ಸಲುವಾಗಿ ದೃಷ್ಟಿಬೊಟ್ಟು ಸೀರಿಯಲ್ನಿಂದ ವಿಜಯ್ ಸೂರ್ಯ ಹೊರಬಂದ್ರ. ಹಾಗಾದರೆ ವಿಜಯ್ ಸೂರ್ಯ ಬಿಗ್ ಬಾಸ್ಗೆ ಹೋಗ್ತಾರೋ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಮೀರ್ ಎಂಡಿ ಧರ್ಮಸ್ಥಳ ವಿಚಾರವಾಗಿ ವಿಡಿಯೋಗಳನ್ನು ಮಾಡಿ ವಿವಾದದ ಕೇಂದ್ರ ಬಿಂದುವಾಗಿದ್ದವರು ಯೂಟ್ಯೂಬರ್ ಸಮೀರ್ ಎಂಡಿ. ಇತ್ತೀಚೆಗಷ್ಟೇ ವಿಚಾರಣೆ ಎದುರಿಸಿದ್ದ ಸಮೀರ್ಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೊಸ ವಿಡಿಯೋದಲ್ಲಿ ಬಾಡಿಗೆಗೆ ಯಾರೂ ಮನೆ ಕೊಡ್ತಿಲ್ಲ ಅಂದಿರುವ ಸಮೀರ್ ನೇರವಾಗಿ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರಾ ಅಂತ ನೋಡಬೇಕಾಗಿದೆ. ತೇಜಸ್ ಗೌಡ ಸಮೀರ್ ಎಂಡಿ ಪರವಾಗಿ ಮೊದಲು ಬ್ಯಾಟ್ ಬೀಸಿದ್ದ ಯೂಟ್ಯೂಬರ್ ತೇಜಸ್ ಗೌಡ. ಮಾಹಿತಿಗಳ ಪ್ರಕಾರ ತೇಜಸ್ ಗೌಡಗೂ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆ. ಅತ್ತ ಸಮೀರ್ ಎಂಡಿ, ಇತ್ತ ತೇಜಸ್ ಗೌಡ ಇಬ್ಬರು ಬಿಗ್ ಬಾಸ್ ಮನೆಗೆ ಹೋದರೆ ಮನೆಗೆ ದೊಡ್ಡ ಕಂಟೆಂಟ್ ಸಿಕ್ಕಂತೆ ಆಗುತ್ತೆ. ಸಲ್ಮಾನ್ ಅಹ್ಮದ್ ಸೂಪರ್ ಹಿಟ್ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ನಟಿಸಿದವರು ಸಲ್ಮಾನ್ ಅಹ್ಮದ್. ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಸಲ್ಮಾನ್ ಅಹ್ಮದ್ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರಂತೆ ಅನ್ನೋ ಗುಲ್ಲೆಬ್ಬಿದೆ. ಅನನ್ಯ ಅಮರ್ ನಮ್ಮನೆ ಯುವರಾಣಿ ನಟಿ ಅಂಕಿತಾ ಅಮರ್ ಸಹೋದರಿ ಅನನ್ಯ ಅಮರ್. ಪ್ರತಿಭಾವಂತೆ ಆಗಿರುವ ಅನನ್ಯ ಅಮರ್ ಹಲವು ತಾರೆಯರ ಸಂದರ್ಶನಗಳನ್ನು ಮಾಡಿದ್ದಾರೆ ಹಾಗೂ ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದು, ಇಂತಿಪ್ಪ ಅನನ್ಯ ಅಮರ್ ಕೂಡ ಬಿಗ್ ಬಾಸ್ ಮನೆಗೆ ಈ ಬಾರಿ ಬರಬಹುದು. ನಟ ಅಭಿಜಿತ್ ಕನ್ನಡ ಚಿತ್ರರಂಗದ ಹಿರಿಯ ನಟ ಅಭಿಜಿತ್ ರೀಸೆಂಟ್ ಆಗಿ ಸತ್ಯ ಧಾರಾವಾಹಿಯಲ್ಲಿ ಅಭಿಜಿತ್ ನಟಿಸಿದ್ರು. ಈ ಬಾರಿ ಬಿಗ್ ಬಾಸ್ ಮನೆಗೆ ಬರುವ ಹಿರಿಯರ ಪೈಕಿ ಅಭಿಜಿತ್ ಒಬ್ಬರಾಗಿರಬಹುದಾ ಅಂತ ನೋಡಬೇಕು. ಮೌನ ಗುಡ್ಡೆಮ್ಮನೆ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ರಾಮಾಚಾರಿ ಸೀರಿಯಲ್ ಮುಗಿಯಲಿದೆ ಎನ್ನಲಾಗಿದೆ. ಇದು ನಿಜವೇ ಆದರೆ ಚಾರುಲತಾ ಖ್ಯಾತಿಯ ಮೌನ ಗುಡ್ಡೆಮ್ಮನೆ ಬಿಗ್ ಬಾಸ್ ಮನೆ ಸೇರುವ ಸಾಧ್ಯತೆ ಹೆಚ್ಚಾಗಿದೆ. ಬಾಳು ಬೆಳಗುಂದಿ ಸರಿಗಮಪ ಶೋ ಮೂಲಕ ಮನೆ ಮಾತಾಗಿರುವ ಪ್ರತಿಭೆ ಬಾಳು ಬೆಳಗುಂದಿ. ಸೋಷಿಯಲ್ ಮೀಡಿಯಾದಲ್ಲೂ ಹವಾ ಎಬ್ಬಿಸಿರುವ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರಂತೆ. ದಿಲೀಪ್ ಶೆಟ್ಟಿ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿ ದಿಲೀಪ್ ಶೆಟ್ಟಿ ಕುಕ್ ಆಗಿ ಸ್ಪರ್ಧಿಸುತ್ತಿದ್ದಾರೆ. ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರುವ ದಿಲೀಪ್ ಶೆಟ್ಟಿ ಒಳ್ಳೆಯ ಕುಕ್ ಸಹ ಹೌದು. ಹೀಗಿರುವಾಗ ದಿಲೀಪ್ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬರಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆರ್.ಕೆ. ಚಂದನ್ ಮಾಂಗಲ್ಯಂ ತಂತುನಾನಿನ ಸೀರಿಯಲ್ ಖ್ಯಾತಿಯ ಆರ್.ಕೆ. ಚಂದನ್ ಸಹ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಚಂದನ್ ಸಹ ಉತ್ತಮ ಕುಕ್. ಇವರು ಸಹ ಬಿಗ್ ಬಾಸ್ ಶೋಗೆ ಬರುವ ಸಾಧ್ಯತೆ ಜೋರಾಗಿದೆ. ಕಲಾವಿದೆ ವಾಣಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ವಾಣಿ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಸಖತ್ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲೂ ನಕ್ಕು ನಲಿಸಲು ವಾಣಿ ಬರಬಹುದಾ ನೋಡಬೇಕು. ಗಿಲ್ಲಿ ನಟರಾಜ್ ಕಾಮಿಡಿ ಕಿಲಾಡಿಗಳು ಭರ್ಜರಿ ಬ್ಯಾಚುಲರ್ಸ್ ಕ್ವಾಟ್ಲೆ ಕಿಚನ್ ಖ್ಯಾತಿಯ ಗಿಲ್ಲಿ ನಟ ಬಿಗ್ ಬಾಸ್ಗೆ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಜ್ಯೋತಿಷಿ ಅಥವಾ ಸಂಖ್ಯಾಶಾಸ್ತ್ರಜ್ಞರು ಸ್ಪರ್ಧಿಸಿದ ಇತಿಹಾಸ ಜೋರಾಗೇ ಇದೆ. ಈ ಬಾರಿ ಕೋಟಾದಡಿ ಸೆಲೆಬ್ರಿಟಿ ನ್ಯೂಮರಾಲಜಿಸ್ಟ್ ಮತ್ತು ವಾಸ್ತು ಎಕ್ಸ್ಪರ್ಟ್ ಅರವಿಂದ್ ರತನ್ ಅವರು ಬರ್ತಿದ್ದಾರಂತೆ. ದಿವ್ಯಾ ವಸಂತ ನ್ಯೂಸ್ ಆಂಕರ್ ಆಗಿ ಟ್ರೋಲಿಗರಿಗೆ ಆಹಾರವಾಗಿದ್ದ ದಿವ್ಯಾ ವಸಂತ ಸಹ ಈ ಬಾರಿ ಬಿಗ್ ಬಾಸ್ ಹೊಸ್ತಿಲನ್ನು ತುಳಿಯಬಹುದು ಎನ್ನಲಾಗ್ತಾ ಇದೆ. ಇನ್ನು ಈ ನಾಲ್ವರು ಬರುವುದು ಖಚಿತವಾಗಿದ್ದು,
ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ಭೂಮಿಕಾ ರಮೇಶ್, ಕರಿಮಣಿ, ನಟಿ ಸ್ಪಂದನಾ ಸೋಮಣ್ಣ, ಹಿರಿಯ ನಟಿ ಸ್ವಾತಿ ಹಾಗೂ ಸತ್ಯ ಸೀರಿಯಲ್ ನಟ ಸಾಗರ್ ಬಿಳಿಗೌಡ ಬಿಗ್ ಬಾಸ್ ಮನೆಗೂ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಯಾರು ಸ್ಪರ್ಧಿಗಳಾಗಿ ಬರಬೇಕು ಅಂತ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.